ಬಂದು ನೋಡಿದ್ಮೇಲೆ ಮೆಟೀರಿಯಲ್ಸ್ ಅದೆಲ್ಲ ನೋಡಿದ್ಮೇಲೆ ಸ್ವಲ್ಪ ಚೇಂಜ್ ಅನಿಸ್ತಾ ಇತ್ತು ನಮಗೆ. ಇಲ್ಲಿ ತುಂಬ ಚೆನ್ನಾಗಿ ಸಿಗ್ಬೋದೇನೋ ಅಂತ ಹೇಳುವಾಗ ಫಸ್ಟ್ ಒಂದು ಸ್ವಲ್ಪ ಹೋಮ್ವರ್ಕು ಅಂದರೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ, ತುಂಬ ಹೋಮ್ವರ್ಕ್ ಇರೋದು. ಇವಾಗ ಹೋಮ್ವರ್ಕು ಅಷ್ಟೊಂದಿಲ್ಲ, ಅವಳೇ ಮಾಡ್ತಾಳೆ, ಏನು ಹೆಲ್ಪ್ ಕೇಳಲ್ಲ, ಅವಳೇ ಮಾಡಿಬಿಟ್ಟಿರ್ತಾಳೆ. ಮಟೀರಿಯಲ್ ಥ್ರೂ ಅವನೆಲ್ಲದನ್ನು ಇವಾಗ ಕಲಿತಾ ಇದ್ದಾನೆ. ಅದು ತುಂಬ ಅವ್ನಿಗೆ ಹೆಲ್ಪ್ ಆಗಿದೆ. ಮನೆಯಲ್ಲೂ ಅದನ್ನು ನೋಡಿದಾಗ ಅವನು ಅದ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಊಟ ಮಾಡಿಸೋವಾಗ, ಸ್ನಾನ ಮಾಡಿಸೋವಾಗ ಏನು ನೋಡಿದ್ರೆ ಅದ್ರ ಬಗ್ಗೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಅದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಈಗ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಅವ್ನು ಕಲ್ತಿರೋದ್ರಿಂದ ಇಲ್ಲಿ ಮಟೀರಿಯಲಿಂದ ಅವನು ಮೊಬೈಲಲ್ಲೂ ಅದ್ರ ಬಗ್ಗೆ ಅವನು ಹಾಕ್ಕೊಡಮ್ಮ, ನಾನು ಅದ್ರ ಬಗ್ಗೆ ತಿಳ್ಕೊತಾನೆ ಅಂತ ಎಲ್ಲ ಹೇಳ್ತಿರ್ತಾನೆ. ನಾನು ಫಸ್ಟ್ ಎಲ್ಲ ಸಿಲೆಬಸ್ಸು ಮತ್ತು ಅವ್ನ ಬುಕ್ಸ್ ಎಲ್ಲ ನೋಡಿದಾಗ ನನಗೆ ಹೆವಿ ಅನಿಸ್ತದೆ. ಯಾಕಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಆಲ್ಫಾಬೆಟಿಕಲ್ ಪ್ರಕಾರ ಓದಿರೋದು. ಇದು ಫೋನಿಕ್ ಸೌಂಡಲ್ಲಿ ಓದೋದು. ಸ್ಕೂಲು ಶುರುವಾಗಿ 1 ವಾರದ ನಂತರನೇ ಪಿಕಪ್ ಆಗಿಬಿಟ್ಟ. ಎಲ್ಲನೂ ಮ್ಯಾಮ್ ಹೆಂಗೆ ಹೇಳ್ಕೊಡ್ತಾರೆ, ನಾನು ಹೇಳಿದ್ರೆ ನನಗಿಂತ ಫಾಸ್ಟಾಗಿ ಅವನೇ ಈಗ ವರ್ಕ್ ಕೊಟ್ಟಿರೋದಾಗಿರ್ಬೋದು ಸ್ಕೂಲಲ್ಲಿ, ನಾನು ಬರೋದ್ರೊಳಗೇ ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾನೆ. ಇವಾಗ ನಾವು ಅವ್ರು ಓದ್ತಿರೋದು, ಆಮೇಲೆ ಅವ್ರು ಅಬ್ಸರ್ವ್ ಮಾಡ್ಕೊತಿರೋದೆಲ್ಲ ನೋಡಿದರೆ ನಾವು ಕಲ್ತಿರೋ ಮೆಥಡ್ಗಿಂತ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅನಿಸುತ್ತೆ. ಎಲ್ಲದರಲ್ಲೂ ಸಪೋರ್ಟ್ ಇದೆ. ಸ್ಕೂಲ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಮತ್ತು ಸಂಸ್ಥೆಯವರಾಗಿರ್ಬೋದು, ಎಲ್ಲದರಲ್ಲೂ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಮಗನೂ ಅದಕ್ಕೆ ಹೊಂದ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ ಮ್ಯಾಮ್. ತುಂಬ ಚೆನ್ನಾಗಿ ನಮಗೆ ಅಂದ್ಕೊಂಡಿದ್ವಿ ನಮ್ಮ ಮಕ್ಳಿಗಿಂತ ಎಜುಕೇಷನ್ ಬೇಕು ಅಂತ ಹೇಳಿ, ಅದೇ ಥರನೇ ಸಿಗ್ತಾ ಇದೆ ನಮ್ಮ ಮಕ್ಕಳಿಗೆ.